ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಚೆಕ್ಔಟ್ ಮಾಡ್ತಾ ಇದ್ದೀವಿ. ಡೇಟು ಗುಡ್ ಮಾರ್ನಿಂಗ್. ಸೊ ಇವತ್ತು ಜಾಸ್ತಿ ಪ್ಲೇಸಸ್ ಇಲ್ಲ, ಒಂದೆರಡು ಪ್ಲೇಸಸ್ ಅಷ್ಟೇ. ಯಾವುದೋ ಒಂದು ಟೆಂಪಲ್ಲು, ಇನ್ನೊಂದು ಟೆಂಪಲ್ಲು, ಆಮೇಲೆ ಯಾವುದೋ ಒಂದು ಕಾವೇರಿ ಕಾಫಿ ಮ್ಯೂಸಿಯಂ ಮತ್ತು ಕಾವೇರಿ ಕಾಫಿ ಪೀಕ್ ಅಂತ ಏನೋ. ಸೊ ಅದಾದಮೇಲೆ ಡೈರೆಕ್ಟ್ ಚೆಕ್ಔಟ್. ಸೊ ಇದು ನಡೀತಾ ಇರುತ್ತೆ ಇವರಿಬ್ರದ್ದು. ರೆಕಾರ್ಡ್ ಮಾಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ಸಿಗೋಣ. ಫಸ್ಟ್ ತಿಂಡಿಗೆ ಹೋಗಿ ತಿಂಡಿ ಆದ್ಮೇಲೆ ಸಿಗೋಣ. ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಶೆವ್ರಾನ್ ಕೇವ್ ಟೆಂಪಲ್ ಅಂತ ಬಂದಿದ್ದೀವಿ. ಕೇವ್ ಒಳಗೆ ಹೋಗೋದು, ಒಂಥರ ಕೇವ್ ಟೆಂಪಲ್ಲು ಇದೆ. ಹೀಗಿದೆ. ಸೊ ಇಲ್ಲಿ ಕ್ಯಾಮರಾ ನಾಟ್ ಅಲೌಡ್ ಇಲ್ಲಿ. ಸೊ ಒಳಗಡೆ ಹೋಗ್ತಾ ಹೋಗ್ತಾ ಕೇವ್ ಇದೆ. ಸೊ ಇಲ್ಲಿ ಕ್ಯಾಮರಾ ನಾಟ್ ಅಲೌಡು. ಆಮೇಲೆ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ. ಎಂಟ್ರಿ ಟಿಕೆಟು ಕಾರ್ಗೆ 10 ರೂಪೀಸ್. ಅದು ಆ್ಯಕ್ಚುಲಿ ಗೌರ್ಮೆಂಟಲ್ಲಿ ಅಷ್ಟೇ ಯಾವುದೋ ಒಂದು 10 ರೂಪಾಯಿ ತೊಗೊಂಡು ಒಳಗೆ ಬಿಡ್ತಾಯಿದ್ರು. ಟೆಂಪಲ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ರಾಜರಾಜೇಶ್ವರಿ ಟೆಂಪಲ್ ಅಂತ, ಅಲ್ಲೂ ಕ್ಯಾಮ್ರಾ ಅಲೌಡ್ ಇದ್ದರೆ ಶೂಟ್ ಮಾಡ್ತೀನಿ, ಇಲ್ಲ ಡೈರೆಕ್ಟ್ ಇನ್ನೊಂದು ವ್ಯೂ ಪಾಯಿಂಟ್. ಗೈಸ್, ಸೊ ಇವಾಗ ಒಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ಯುನೀಕ್ ಆಗಿದೆ ಇದು ಆ್ಯಕ್ಚುಲಿ. ಒಂದೇ ಒಂದು ದೊಡ್ಡ ಪೀಕ್ ಕ್ಲೌಡ್ಸ್ ಮಧ್ಯೆ ಕಾಣಿಸ್ತಾ ಇದೆ. ಸೊ ಒಂದೇ ಒಂದು ದೊಡ್ಡ ಪೀಕ್ ಕ್ಲೌಡ್ಸ್ ಮಧ್ಯೆ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಸುತ್ತಮುತ್ತ ಫುಲ್ ಮಿಸ್ಟು. ಇಲ್ಲಿ ಮಾತ್ರ ಮಿಸ್ಟ್ ಇಲ್ಲ. ಸೊ ಬೆಳಗ್ಗೆ ಅರೌಂಡ್ 6:30ಗೆ 10 ಡಿಗ್ರೀಸ್ ಸೆಲ್ಸಿಯಸ್ ಇತ್ತು ಟೆಂಪರೇಚರು. ಇವಾಗ ಒಂದು 15 ಡಿಗ್ರೀಸ್ ಇದೆ. 10 ಗಂಟೆ. ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಬೆಟರ್, ಬಟ್ ಒಳ್ಳೆ ಚಳಿ ಇದೆ ಇಲ್ಲಿ. ಒಂಥರ ತುಂಬ ಚೆನ್ನಾಗಿದೆ ವೆದರು. ಸೊ ನೆಕ್ಸ್ಟು ಈಗ ರಾಜರಾಜೇಶ್ವರಿ ಟೆಂಪಲ್. ಸೊ ಅಲ್ಲಿಂದ ಯಾವುದೋ ಒಂದು ಕಾಫಿ ಮ್ಯೂಸಿಯಂ ಅಂತೆ. ಅದು ಏನೋ ಓದಂಗಾಯ್ತು ಗೂಗಲಲ್ಲಿ, ಕಾಫಿ ಮ್ಯೂಸಿಯಂ ಅಂತ. ಏನೋ ಮಾತಾಡ್ಸಿದ್ದೆ. ನಮಸ್ಕಾರ. ಸಾಕು. ರಾಜರಾಜೇಶ್ವರಿ ಟೆಂಪಲ್ ಬಂದಿದ್ದೀವಿ. ಅಲ್ಲಿಂದ ಒಂದು 5 ಮಿನಿಟ್ಸ್. ಸೊ ಭವಾನಿ ಮಾರ್ಟಿಕಲ್ಚರ್ ಸ್ಕೂಲ್, ಸಸ್ತಾ BMS. ಸೊ ಅಲ್ಲಿಂದ ಒಂದು 5 ಮಿನಿಟ್ಸ್. ಯಾವುದು ಶೆವ್ರಾನ್ ಕೇವ್ ಟೆಂಪಲಿಂದ ರಾಜರಾಜೇಶ್ವರಿ ಟೆಂಪಲ್ ಒಂದು 5 ಮಿನಿಟ್ಸ್ ಇರೋದು. ಸೊ ಅದು ಆ್ಯಕ್ಚುಲಿ ತುಂಬ ದೂರ ಇದೆ ಇಲ್ಲಿಂದ ನೋಡೋಕ್ಕೆ, ಬಟ್ ಆ್ಯಕ್ಚುಲಿ ಅದು 5 ಮಿನಿಟ್ಸ್ ಡ್ರೈವ್ ಅಷ್ಟೇ. ಆ್ಯಂಡ್ ಇಲ್ಲಿ ನೆಟ್ವರ್ಕ್ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಬೋರ್ಡ್ ಇಲ್ಲ, ಸಡನ್ನಾಗಿ ನಿಲ್ಲಿಸ್ದಂಗಿದೆ. ಸೆಂಟ್ರಲ್ ಇದೆ. ಒಂಥರ ಮ್ಯಾಪ್ ಒಂಥರ ಅಬ್ರಪ್ಟಾಗಿ ಮುಂದೆ ಮುಂದಾಗುತ್ತೆ, ತಿರ್ಗಿಸ್ಕೊಂಬರ್ಬೇಕು. ಸೊ ಸ್ವಲ್ಪ ಹತ್ರ ಒಂದು 300-400 ಮೀಟರ್ಸ್ ಬಂದಂಗೆ ಸ್ವಲ್ಪ ಸ್ಲೋ ಮಾಡಿಕೊಂಡು ರೈಟ್ ಸೈಡಲ್ಲೇ ನೋಡ್ಕೊಂಬನ್ನಿ, ಇನ್ ಕೇಸ್ ಶೆವ್ರಾನ್ ಟೆಂಪಲ್ ಕಡೆಯಿಂದ ಬರ್ತಾ ಇದ್ದೀರಾ. ಸೊ ಇಲ್ಲಿ ಕೂಡ ರೆಕಾರ್ಡಿಂಗ್ ಬೋರ್ಡ್ ಹಾಕಿದ್ದಾರೆ. ಸೊ ಹತ್ಕೊಂಡು ಮೇಲ್ಗಡೆ ಹೋಗಿ ಟೆಂಪಲ್ ನೋಡಿಕೊಂಡು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪೀಕ್ ಕಡೆ ಹೊರಡೋದು. ಬೈ ಗೈಸ್. ಸೊ ನಾವು ಇಲ್ಲಿ ಕರಡಿಯೂರು ವ್ಯೂ ಪಾಯಿಂಟ್ ಅಂತ ಒಂದು ಬಂದಿದ್ದೀವಿ. ನಾವು ಕಾವೇರಿ ಪೀಕ್ ಅಂತ ಹೋಗಬೇಕಿತ್ತು, ಕಾಫಿ ಮ್ಯೂಸಿಯಂ, ಬಟ್ ಅಲ್ಲಿ ರೋಡ್ ಕ್ಲೋಸ್ ಅಂತೆ. ಕಾರ್ ನಿಲ್ಲಿಸ್ಬಿಟ್ಟು 3.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕಂತೆ ಅಂದಾಜು. ಅದಾದಮೇಲೆ ವಾಪಸ್ ಅಷ್ಟೇ ನಡ್ಕೊಂಬರಬೇಕು. ಆ್ಯಂಡ್ ಅಲ್ಲಿಂದ ವಾಪಸ್ ಬಂದ್ವಿ. ಆ್ಯಂಡ್ ಮೋರೋವರ್ ಇಲ್ಲಿ ಎಲ್ಲೂ ನೆಟ್ವರ್ಕ್ ಇಲ್ಲ. ಯಾವುದೋ ಅದು ರಾಜರಾಜೇಶ್ವರಿ ಟೆಂಪಲಿಂದ ಹೊರಟಾಗಿಂದ ಒಂದು ಕಡೆನೂ ನೆಟ್ವರ್ಕ್ ಸಿಗಲಿಲ್ಲ. ಎಲ್ಲ ಫುಲ್ ಕೇಳ್ಕೊಂಡೇ ಬಂದಿದ್ದು. ಒಬ್ಬರು ರೋಡ್ ಕ್ಲೋಸ್ ಇದೆ ಅಂದರು. ಆಮೇಲೆ ಮಿಕ್ಕಿದ ಒಂದು 4-5 ಜನ ಕೇಳಿದ್ರೆ ಇಲ್ಲ ಹೋಗಿ ಅಂದರು. ಅಲ್ಲೋದ್ಮೇಲೆ ತಿರ್ಗಾ ಆ್ಯಕ್ಚುಲಿ ರೋಡ್ ಕ್ಲೋಸ್ ಇತ್ತು. ವಾಪಸ್ ತಿರ್ಗಿಸ್ಕೊಂಡು ಬಂದಿದ್ದಾಯಿತು. ಸುಮ್ಮನೆ ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ಸ್ ವೇಸ್ಟ್ ಆಗೋಯಿತು. ಈ ವೇಸ್ಟ್ ಆಗೋ ಟ್ರಿಪ್ಪಲ್ಲಿ ಕಿಲೋಮೀಟರ್ಸ್ ವೇಸ್ಟ್ ಆಗೋ ಟ್ರಿಪ್ಪಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಕೂರ್ಗ್ ಟ್ರಿಪ್ಪಲ್ಲಿ ಒಂದು 40-80 ಕಿಲೋಮೀಟರ್ ವೇಸ್ಟ್ ಆಗಿತ್ತು ಡೇಟ್. ಸೊ ಇವಾಗ ಇಲ್ಲಿ ಕರಡಿಯೂರು ವ್ಯೂ ಪಾಯಿಂಟ್ ಅಂತೆ. ಸೊ ಲಾನು, ಆಮೇಲೆ ಸೇಮ್ ಬೊಟಾನಿಕಲ್ ಗಾರ್ಡನ್ ಒಂದು ಪಾರ್ಟ್ ಥರ ಹಾಕಿದ್ದಾರೆ. ಮಿಕ್ಕಿರೋದೆಲ್ಲ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ನಾವು ವ್ಯೂ ಹೋಗಿ ನೋಡಿಬಿಟ್ಟು ಮೋಸ್ಟ್ಲಿ ಇದೆ ನೆಕ್ಸ್ಟು ಬೆಂಗಳೂರಿಗೆ ಹೊರಟು ಒಂದು 7 o'clock ಎಲ್ಲ ತಲುಪೋದು ಅಂತ. ನಾಳೆ
ವಾಪಸ್ ಕಾಲೇಜು ಇಂಟರ್ನ್ಶಿಪ್ಪು ಅದು ಇದು ವಾಪಸ್ ಬೆಳಗ್ಗೆಯಿಂದ. ಸೊ ಇದಕ್ಕೆ ಡನ್. ಬಟ್ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇಲ್ಲಿ ನೋಡು. ಗೈಸ್ ಮುಗೀತು ಎಲ್ಲ ಪ್ಲೇಸಸ್ಸು. ಹೆಂಗಿತ್ತು ಏರ್ಕಾಡ್? ನಾರ್ಮಲ್ ಆಗಿತ್ತು, ಇನ್ನಂಗಿರ್ಬೇಕು. ನಾರ್ಮಲ್ ಆಗಿತ್ತಾ? ಏನ್ ಡಿಫೈನ್ ನಾರ್ಮಲ್? ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ರಿಲ್ಯಾಕ್ಸ್ ಮಾಡಕ್ ಬನ್ನಿ, ರಿಲ್ಯಾಕ್ಸ್ ಆಗಿ ಹೋಗಿ. ಬಾಯ್ ಬಾಯ್. ಎಂಜಾಯ್ ಮಾಡಿದ್ವಿ. ಬಾಯ್ ಬಾಯ್. ವರುಣ್ ಹೆಂಗಿತ್ತಪ್ಪ? ಸ್ಯಾಟಿಸ್ಫೈಯಿಂಗ್. ಒಂದು ಹೋಟ್ಲು ನಮ್ಮನ್ನ ಯಾಮಾರಿಸ್ಬಿಟ್ರು. 8.2 ಇದೆ ಬುಕ್ಕಿಂಗಲ್ಲಿ ರೇಟಿಂಗು. ಅಲ್ಲೋಗಿ ನೋಡಿದ್ರೆ ಅಯ್ಯೋ ದೇವ್ರೆ, ನಿಜವಾಗ್ಲೂ ಹೇಳ್ತೀನಿ, ಮೌಂಟೇನ್ ಡ್ಯೂ ರೆಸಾರ್ಟ್ಸ್ ಅಂತ ಯಾವ್ದಾದ್ರು ಹೋಗ್ತಿದ್ದೀರಾ ಅಂದರೆ ಹೋಗಬೇಡಿ, ದಯವಿಟ್ಟು ಹೋಗಬೇಡಿ. ಫ್ರೀಯಾಗಿ ಕೊಟ್ಟರು ಹೋಗಬೇಡಿ. ಸೊ ಅವ್ರು ನನ್ನ ವ್ಲಾಗ್ ನೋಡ್ತಿರ್ತಾರೋ ನೋಡ್ತಿರಲ್ಲೋ ನಂಗೆ ಗೊತ್ತಿಲ್ಲ. ಅವ್ರು ನೋಡ್ತೀನಿ ಅಂದಿದ್ದಾರೆ, ಏನೋ ಪ್ರಮೋಟ್ ಮಾಡಿ ಅಂತೆ. ನಾನು ನಂಗೆ ಅವರು ಏನೋ ಫ್ರೀಯಾಗಿ ಕೊಟ್ಟರು ಪ್ರಮೋಟ್ ಮಾಡ್ತಿರ್ಲಿಲ್ಲ ಅದನ್ನು. ನಿಜವಾಗ್ಲೂ ಹೋಗಬೇಡಿ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದಕ್ಕೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ಹಿಂಗೆ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ಎಡಿಟ್ ಮಾಡೋದ್ರ ಸ್ವಲ್ಪ ಟೈಮ್ ಇರೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.